ನಮಸ್ಕಾರ. ತಿರುಪತಿಗೆ ಹೋದಾಗ ತಿರುಪತಿ ತಿಮ್ಮಪ್ಪನ ಉಂಡಿಗೆ ದುಡ್ಡು ಹಾಕೋದು ಸರ್ವೇ ಸಾಮಾನ್ಯ, ಕಾಣಿಕೆ ಹಾಕೋದು ಸರ್ವೇ ಸಾಮಾನ್ಯ, ದುಡ್ಡು ಹಾಕೋದು ಸರ್ವೇ ಸಾಮಾನ್ಯ. ಆದರೆ ತಿರುಪತಿಗೆ ಹೋದಾಗ ನೀವು ತಿರುಪತಿ ತಿಮ್ಮಪ್ಪನ ಉಂಡಿಗೆ ಕಾಣಿಕೆ ಜೊತೆ, ದುಡ್ಡಿನ ಜೊತೆ, ಹಣದ ಜೊತೆ ಈ ವಸ್ತುನ ಉಂಡಿಗೆ ಹಾಕಿ ನೋಡಿ. ಖಂಡಿತವಾಗ್ಲೂ ಹೇಳ್ತೀನಲ್ಲ, ದುಡ್ಡಿನ ಸಮಸ್ಯೆ ನಿಮಗೆ ಬರೋದೇ ಇಲ್ಲ. ಮತ್ತು ನಿಮ್ಮದು ಸಾಲಗಳು ಎಷ್ಟನ್ನ ಇರಲಿ, 1000 ಗಟ್ಟಲೆ ಸಾಲ ಇರಲಿ, ಲಕ್ಷಗಟ್ಟಲೆ ಸಾಲ ಇರಲಿ, ಕೋಟಿಗಟ್ಟಲೆ ಸಾಲ ಇರಲಿ, ಖಂಡಿತವಾಗ್ಲೂ ಬೇಗ ತೀರುತ್ತೆ. ಯಾವ ದಿನ ತಿರುಪತಿಗೆ ಹೋಗಬೇಕು, ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹೋದಾಗ ಹಣದ ಜೊತೆ, ದುಡ್ಡಿನ ಜೊತೆ, ಕಾಣಿಕೆ ಜೊತೆ ಈ ವಸ್ತು ತಪ್ಪದೆ ಹಾಕಿ ನೋಡಿ. ಖಂಡಿತವಾಗ್ಲೂ ಹೇಳ್ತೀನಲ್ಲ, ನಿಮಗೆಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಸೈಟ್ ತಗೊಬೇಕಾ, ಮನೆ ತಗೊಬೇಕಾ, ಮನೆ ಕಟ್ಟಬೇಕಾ, ಅಪಾರ್ಟ್ಮೆಂಟ್ ತಗೊಬೇಕಾ, ಜಮೀನುಗಳು ತಗೊಬೇಕಾ, ಎಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಉದ್ಯೋಗ ಸಿಗಬೇಕಾ, ಗೌರ್ನಮೆಂಟ್ ಉದ್ಯೋಗ ಸಿಗಬೇಕಾ, ಸರ್ಕಾರಿ ಉದ್ಯೋಗ ಸಿಗಬೇಕಾ, ಮದುವೆ ಶೀಘ್ರವಾಗಿ ಆಗಬೇಕಾ, ಖಂಡಿತವಾಗ್ಲೂ ಮಕ್ಕಳಾಗಬೇಕಾ, ಸಂತಾನ ಫಲ. ಈಗ ಸೈಟ್ ಏನೋ ಮಾರಾಟಕ್ಕೆ ಇಟ್ಟಿರ್ತೀರ, ಮನೆ ಮಾರಾಟಕ್ಕೆ ಇಟ್ಟಿರ್ತೀರ, ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಇಟ್ಟಿರ್ತೀರ, ಭೂಮಿ ಮಾರಾಟಕ್ಕೆ ಇಟ್ಕೊಂಡಿರ್ತೀರ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಲಾಭ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕಿಂತ ಮುಖ್ಯ ಇಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಮತ್ತು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ಬೇಗ ತೀರುತ್ತೆ ನಿಮಗೆ. ನೀವು ಇನ್ನೊಬ್ಬರ ಹತ್ರ ಯಾರ ಹತ್ರನೂ ಸಾಲ ಕೇಳಲ್ಲ, ಯಾರ ಹತ್ರನೂ ಸಾಲ ಮಾಡಲ್ಲ. ನೀವೇ ಇನ್ನೊಬ್ಬರಿಗೆ ಕೊಡೋ ಅಂಥ ಶಕ್ತಿ ತಾಕತ್ತು ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ದುಡ್ಡಿನ ಜೊತೆ, ಹಣದ ಜೊತೆ, ಕಾಣಿಕೆ ಜೊತೆ ತಿರುಪತಿಗೆ ಹೋದಾಗ ತಿರುಪತಿ ಉಂಡಿಗೆ ಈ ವಸ್ತು ಜೊತೆಗೆ ಹಾಕಿ ನೋಡಿ. ಯಾವುದು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಕೆಳಗಡೆ ಐಪ್ ಬಟನ್ ಇದೆ ನೋಡಿ ಕೆಳಗಡೆ ಐಪ್ ಬಟನ್, HYPE ಐಪ್ ಅಂತಿದೆ ನೋಡಿ. ಪ್ರೆಸ್ ಮಾಡಿ, ಇನ್ನೊಂದು ಸರಿ ಪ್ರೆಸ್ ಮಾಡಿ, ಮತ್ತೊಂದು ಸರಿ ಪ್ರೆಸ್ ಮಾಡಿ, ತೊಂದರೆ ಇಲ್ಲ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಇದನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ, ಅಕ್ಕಪಕ್ಕದ ಮನೆ ಸಂಬಂಧಿಕರಿಗೆ ನೋಡೋಕೆ ಹೇಳಿ. ಖಂಡಿತವಾಗ್ಲೂ, ಯಾಕೆಂದರೆ ಇಂಥ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಸಿಗೋದಿಲ್ಲ. ಇದು ತಿರುಪತಿ ತಿಮ್ಮಪ್ಪನ ಪಾದದಾಣೆಗೂ ಸತ್ಯ. ನಿಮ್ಮ ಒಂದು ಜಾತಕದಲ್ಲಿ ಗ್ರಹಗತಿಗಳು ಹೆಂಗನ್ನ ಇರಲಿ, ಸ್ವಕ್ಷೇತ್ರದಲ್ಲನ್ನ ಕೂತ್ಕೊಂಡಿರಲಿ, ಉಚ್ಚ ಕ್ಷೇತ್ರದಲ್ಲನ್ನ ಕೂತ್ಕೊಂಡಿರಲಿ, ನೀಚ ಕ್ಷೇತ್ರದಲ್ಲನ್ನ ಕೂತ್ಕೊಂಡಿರಲಿ, ದುಸ್ಥಾನಗಳನ್ನ ಕೂತ್ಕೊಂಡಿರಲಿ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಅಲ್ಲನ್ನ ಕೂತ್ಕೊಂಡಿರಲಿ, ಪಂಚಮ ಸ್ಥಾನದಲ್ಲನ್ನ ಕೂತ್ಕೊಂಡಿರಲಿ, ಅರ್ಥ ಆಯ್ತಾ, ಲಗ್ನದಲ್ಲನ್ನ ಕೂತ್ಕೊಂಡಿರಲಿ, ಎಷ್ಟೇ ಡಿಗ್ರಿ ವೈಸನ್ನು ಕೂತ್ಕೊಂಡಿರಲಿ, ನಿಮಗೆ ಯಾವುದೇ ಗ್ರಹದ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ನಡೀತಾ ಇದ್ದರೂ ಖಂಡಿತವಾಗ್ಲೂ ಈ ಒಂದು ಪರಿಹಾರ ಇದೆಯಲ್ಲ, ಅಲ್ಟಿಮೇಟ್ ಪರಿಹಾರ. ಜನ್ಮದಲ್ಲೂ ಸಾಲುಗಳಾಗಲ್ಲ, ಬೆಟ್ಟದಷ್ಟು ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರುತ್ತೆ. ನೀವಿನ್ನೊಬ್ರಿಗೆ ಸಾಲ ಕೇಳಲ್ಲ, ಇನ್ನೊಬ್ರ ಹತ್ರ ಸಾಲ ಮಾಡಲ್ಲ, ಇನ್ನೊಬ್ರಿಗೆ ಸಾಲ ಕೊಡಂಗಾಗ್ತೀರಾ. ಕೊಟ್ಟಿರೋ ಹಣನೂ ವಾಪಸ್ ಬರುತ್ತೆ, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ಅಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ. ಮತ್ತು ದುಡ್ಡಿನ ಸಮಸ್ಯೆಗಳೇ ಅನ್ನೋದು ಬರೋದಿಲ್ಲ. ಎಸ್ಪೆಷಲಿ ಆರೋಗ್ಯ ಪ್ರಾಪ್ತಿಗೆ ನೋಡಿ, ಇನ್ನೇನು ಬೇಕು ಮನುಷ್ಯನಿಗೆ? ಯಾವ ವಸ್ತು ಗೊತ್ತಾ? ತಿರುಪತಿಗೆ ನೀವು ಹೋದಾಗ ತಿಮ್ಮಪ್ಪನ ಉಂಡಿಗೆ ಕಾಣಿಕೆ ಜೊತೆ ದುಡ್ಡು ಎಷ್ಟೋ ಹಾಕ್ತೀರ, ಹಣ ಹಾಕ್ತಿರ್ತೀರಲ್ಲ, ಆ ದುಡ್ಡಿನ ಜೊತೆಗೆ ಈ ವಸ್ತು,
ಯಾವುದಪ್ಪ ಅದು ಅಂದರೆ, ಮೊದಲನೇದು ತುಳಸಿ ಮಾಲೆ, ಎರಡನೇದು ಕಮಲಾಕ್ಷಿ ಮಣಿಮಾಲೆ. ತುಳಸಿ ಮಾಲೆ, ಕಮಲಾಕ್ಷಿ ಮಣಿಮಾಲೆ ಕೈನಲ್ಲಿಟ್ಕೊಂಡು ಕಾಣಿಕೆ ಇಟ್ಕೊಂಡಿರ್ತೀರಲ್ಲ, ದುಡ್ಡು ಇಟ್ಕೊಂಡಿರ್ತೀರಲ್ಲ ಕೈನಲ್ಲಿ, ಅದ್ರ ಜೊತೆಗೆ ಇಟ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರನ ಆ ತುಳಸಿ ಮಾಲೆಗೆ, ಕಮಲಾಕ್ಷಿ ಮಣಿಮಾಲೆಗೆ ಆ ದುಡ್ಡು ಕೈನಲ್ಲಿಟ್ಕೊಂಡು ಕ್ಯೂನಲ್ಲಿ ಹೋಗ್ತಾ ಇರ್ತೀರಲ್ಲ, ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ ತಿರುಪತಿ ತಿಮ್ಮಪ್ಪನ ಉಂಡಿಗೆ ಕಾಣಿಕೆ ಜೊತೆ ದುಡ್ಡಿನ ಜೊತೆ ಈ ಎರಡು ವಸ್ತುಗಳು ಆ ಉಂಡಿಗೆ ಹಾಕ್ಬಿಡಿ. ಹೇಳ್ತೀನಲ್ಲ, ಬೆಟ್ಟದಷ್ಟು ಸಾಲ ಇದ್ದರೂ ಕರಗುತ್ತೆ, ಸಾಲ ತೀರೋಗುತ್ತೆ, ದುಡ್ಡಿನ ಸಮಸ್ಯೆಗಳೇ ಅನ್ನೋದು ಬರೋದೇ ಇಲ್ಲ ನಿಮಗೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಿಮ್ಮ ಒಂದು ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾಗಿಟ್ಕೊಳ್ಳಿ. ಮತ್ತು ಈ ಒಂದು ತಂತ್ರ, ಈ ಒಂದು ಮಂತ್ರ ತಿರುಪತಿಗೆ ಹೋದಾಗ ಮಾಡಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.